ಬರ್ರಿ ಬರ್ರಿ ಈಗ ಬಂದ್ರ ಅಂತ ಹೇಳಿ ತಕೋದಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಬರ್ರಿ ಚುಮ್ಮರ್ತೀನೂ ಇವತ್ತು ನೋಡ್ರಿ, ನಾನು ಮತ್ತು ನಮ್ಮ ಮನೆಯಿಂದ ತವ್ರಿಗೆ ಬಂದನು. ಅಲ್ಲಿ ಬರೋದು ಮತ್ತು ಏನು ರೀ ಬಸ್ನಾಗ ಹಂಗೆ ನನಗೆ ಒಟ್ಟು ಆಗ್ಯಾಕೆ ಬರಲ್ರಿ. ಒಂದೇದು ಏನಂತಂದ್ರೆ ಒಂಥರ ಮುಜುಗರ ಆದಂಗೆ ಆಕತಿ. ಇವ್ರೇನು ಫೋನ್ ಹಿಡ್ಕೊಂಡು ನಿಂತಿರ್ತಾನೆ ಹೆಂಗೋ ಅಂಥೇಳಿ ಒಟ್ಟು ಹೋಗೋದು ಬರೋದು ಹೆಚ್ಚು ಹಿಡಿಯೋ ಮುಖಕ್ಕೆ ಹೋಗೋದಿಲ್ಲ. ಇನ್ನೊಂದು ಏನಂತಂದ್ರೆ ಅಜ್ಜಿ ಮತ್ತು ಯಜಮಾನ್ರು ಫುಲ್ ಹೊಲ್ದಾಗ ಬಿಜಿ ಇದ್ದರು. ಆದರೂ ಕೂಡ ನಮ್ಮವ್ವಾರು ಕಾಸಿ ಹೊಂಟಿದ್ರು. ಅದಕ್ಕಾಗಿ ಹೋಗಿ ಭೇಟಿಯಾಗಿ ಬರ್ಬೇಕಂಥೇಳಿ ಮಧ್ಯಾಹ್ನ 5 ಗಂಟೆಗೆ ಹೊಂಟೇನಿ ರೀ. ಮಧ್ಯಾಹ್ನ ಅಂತಂದ್ರೆ ಮಧ್ಯಾಹ್ನ ಹೋಗ್ಬೇಕಂತ ರೆಡಿ ಆನಿ. ಆದ್ರೆ ಯಜಮಾನ್ರು ಕಳ್ಸಕ್ಕೆ ಬರ್ತಾನು ಬಸ್ಸರ ಹತ್ತಸನ ಅಂದರು. ಆದ್ರೆ ಹುಳ್ಳಿ ಕೀಳಕ್ಕೆ ಬಂದರು. ಅದಕ್ಕಾಗಿ ಮತ್ತು ಕಿತ್ತು ಮಿಷನ್ ಹಾಕಿಸ್ಬೇಕನ್ನಕದ್ರು. ಇಲ್ಲೇ ಅವ್ರಿಗೆ ಬೆಳಿಗ್ಗೆ ನಾಷ್ಟ ಕೊಟ್ಟು ಆನಂತರ ಹುಳ್ಳಿ ಕೀಳೋರೇನೋ ರೀ ಬಟ್ಟೆ ಏನು ತಂದ್ರಕ್ಕಿಲ್ಲ ಅಂದ್ರಿ. ಯಜಮಾನ್ರು ಇವು 200-300 ರೂಪಾಯಿ ಸಾಡಿಗೋದವು. ಇಂಥ ಸಾಡಿಗಳ್ನ ನಾ ಏನು ಮಾಡೀನಿ ರೀ, ಹಿಂಗೆ ಯಾರ್ಯಾರ ಪಾಪ ಭಿಕ್ಷುಕರು ಬಂದ್ರೆ ಕೊಟ್ರಾತು ಅಂಥೇಳಿ ನಾ ಹೊಸ ಸಾಡಿಗಳು ಇದ್ದು ರೀ ಇವ. ಆದ್ರೆ ಇಲ್ಲಿ ಏನಾಯ್ತಂದ್ರೆ ಅವರು ಬಟ್ಟೆ ತಂದಿಲ್ಲಂತ್ರಿ, ಹಿಂಗೆ ಕಟ್ಟಿ ಒಗಿತಾರಲ್ರಿ ಹಂಗೆ. ಅದಕ್ಕೆ ನಾವು ಹೊಲಕ್ಕೆ ಕೊಟ್ಟು ನೋಡ್ರಿ. ಈಗ ಇಲ್ಲೇ ನಾನು ನಮ್ಮ ಊರಿಗೆ ಬನ್ರಿ. ಮತ್ತು ಹೊಳ್ಳಿ ನಮ್ಮ ಅಕ್ಕನ ಮಗಳು ಪಾಪ ನಮ್ಮ ಮನೆಗೆ ಬಂದಳು ರೀ. ಆಕೆ ಕಾಲೇಜಿಂದ ಡೈರೆಕ್ಟ್ ನಮ್ಮ ಮನೆಗೆ ಬಂದಳು. ಈಕೆ ನಾನು ಕೂಡ ಬಂದರು ವಾಪಸ್. ನನ್ನ ಮಗಳು, ನಮ್ಮ ಅಕ್ಕನ ಮಗಳು, ನಾನು ಕೂಡ ನಮ್ಮ ಊರಿಗೆ ತವ್ರ ಮನೆಗೆ ಬಂದು ಚಾ ಕುಡಿಯೋದಿದ್ದು ರೀ. ನನಗೇನು ಯಾಂಪಲ್ ರೀ, ಬಂದುಗಳೇನೋ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಒಂದಷ್ಟು 2 ಬಟ್ಟೆಗಳು ಇಟ್ಟಿರ್ತಾನೆ ರೀ, ನೈಟಿಗಳು. ಅವ್ನು ಹಾಕೊಂಡು ಕುಂತ್ಬಿಟ್ಟು ನೋಡಿರಿ. ಇನ್ನೊಂದು ಏನಂತಂದ್ರೆ ನಮ್ಮ ಅಕ್ಕ ಬರತ್ತಿದ್ಲು. ಆಕೆ ಸಂಬಂಧ ಟ್ವೀಟ್ ಮಾಡತ್ತಿದ್ದು. ಆಕೆ ಇನ್ನೊಬ್ಬಳು ಇವ್ರು ಈಗ ನಮ್ಮ ಅಕ್ಕನ ಮಗಳು ಅದಾನಲ್ರಿ, ಇನ್ನೊಬ್ರು ಅದಾನು. ಅವರ ಬರೋ ಸಂಬಂಧ ಸ್ಕೂಲ್ ಮುಗಿಸ್ಕೊಂಬರೋದು ಎಲ್ಲ ಲೇಟ್ ಆಗತ್ತಂಥೇಳಿ ಏನು ಮಾಡತ್ತಿದ್ರು ಅಂದ್ರೆ ಅವ್ರು ಬಂದ ಮ್ಯಾಗ ನಾವು ಅಷ್ಟು ಚಾ ಕುಡಿದ್ರೆ ಆತಂತೆ ಕುಂತಿದ್ದು. ಇಲ್ಲೇ ನನ್ನ ಮಗಳು ಕೂಡ ತವ್ರ ಮನೆ ಇಷ್ಟಪಡ್ತಾ. ಯಾಕಂದ್ರೆ ಏನೋ ಹಬ್ಬ ಇತ್ತಂದ್ರೆ ನಮ್ಮ ಅಕ್ಕನ ಮಕ್ಳು 3 ಜನ, ನಮ್ಮ ಅಣ್ಣನ ಮಕ್ಳು 2, ನನ್ನ ಮಗಳು ಎಲ್ಲ ಕೂಡಿಸಿ ಟೋಟಲ್ ಎಷ್ಟು ಮಂದಿ ಅಕ್ಕವಂದ್ರೆ 6 ಮಂದಿ ಅಕ್ಕಾರ ನೋಡ್ರಿ ಅವ್ರು. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗ ಬಂದ್ರೆ ಈಗ ಎಲ್ಲರ ಮಗದಾಗೂ ಖುಷಿ ಚಲೋ ಆಯ್ತು. ಅಷ್ಟು ಅಂದ್ರೆ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ್ತೇವಲ್ಲ, ಹಾಗಾಗಿ ಬಂದ್ರಂದು ಈಗ ಬಂದ್ಗಳೇ ಈಗ ನೋಡ್ರಿ ನಮ್ಮವ್ವ ಕಾಸಿಗೋ ಸಂಬಂಧ ಉಂಡೆ ಆನಂತರ ಚಕ್ಲಿ, ಚೂಡ, ಚುರುಮುರಿ ಹಿಂಗೆಲ್ಲ ಮಾಡತ್ತಿದ್ರು. ಇಲ್ಲೇ ನನ್ನ ಮಗಳು ನಮ್ಮ ಅಕ್ಕನ ಮಗಳದು ವೇಲ್ ಹಿಡ್ಕೊಂಡು ಅಡ್ಡಾಡತ್ತಿಳು. ಆನಂತರ ನಮ್ಮ ಮನ್ಯಾಗ ಹಾಲಿನ ಕರುಗಳದಾವಲ್ಲ ರೀ, ಓಣ್ಯಾನ ಮಂದಿ ಅಂದ್ರೆ ಯಾರು ಹೈನು ಇರಲ್ಲ, ಅವರು ಅರ್ಧ ಲೀಟ್ರ, ಕಾಲು ಲೀಟ್ರ್ ಇರಲಿಲ್ಲ, ಅರ್ಧ ಲೀಟ್ರ್, 1 ಲೀಟ್ರ್ ಹಾಲುಗಳನ್ನ ಮನೆಗೆ ಬಂದು ತೊಗೊಂಡು ಹೋಗಾರು. ಮತ್ತು ನೋಡಿರಿ ಹಳ್ಳ್ಯಾಗ ಏನು ಬೆನಿಫಿಟ್ ಅಂದ್ರೆ ಕಾಯಿಪಲ್ಲೆ ಆನಂತರ ಈ ಥರ ಹಾಲು ಸ್ವಲ್ಪ ರೇಟ್ ಕಡಿಮೆ ಸಿಗ್ತಾವೆ, ಪ್ಯೂರ್ ಸಿಗ್ತಾವೆ. ಆದ್ರೆ ಸಿಟಿ ಒಳಗೆ ಏನಾಕತಿ ಡಬ್ಬಿ ಹಾಲು ಜಾಸ್ತಿ ರೀ. ಅದ್ರಾಗ ಎಲ್ಲ ಹಾಲು ಮಿಕ್ಸ್ ಅದ್ರ ನೀರು ಕುಡಿಸಿ ಕೊಡ್ತಾರೋ. ಅದಕ್ಕಾಗಿ ಹಳ್ಳಿ ಹಾಲು ಇಷ್ಟ ಅಲ್ಲವ ರೀ. ಯಾಕಂತಂದ್ರೆ ನಾನು ಇಲ್ಲಿ ನಮ್ಮವ್ವನೂ ಕೊಟ್ಟಿರ್ತಾರೆ. ನಮ್ಮಪ್ಪ ಈಗ ನಮ್ಮವ್ವ ಊರಿಗೆ ಆದರೂ ನಮ್ಮಪ್ಪರು ಹಿಂದೆ ಬಸ್ಸಿಗೆ ಇಟ್ಟಿರ್ತಾರೋ ಅಥವಾ ಗಾಡಿಗೆ ಇಟ್ಟಿರ್ತಾರೋ. ಒಂದಿನ ಬಿಟ್ಟು ಒಂದಿನ ಒಮ್ಮೆ ಇಸ್ಕೊತಾನೋ. ಹಾಲಿದ್ರೆ ಒಂದಿನ ಬಿಟ್ಟು ಒಂದಿನ ತೊಗೋತಾನೋ. ಹಾಲು ಇರಲಿಲ್ಲ ಅಂದ್ರೆ ಡೈಲಿ ಕೊಡು ಅಂತ ಹೇಳ್ತಿರ್ತಾನೋ. ಈಗಂತೂ ಫೋನ್ ಬಂದಾವಲ್ರಿ, ಹಾಗಾಗಿ ಏನಾಕತಿ ಹಾಲು ಇರಲಿಲ್ಲ ಅಂದ್ರೆ ಹಾಲು ಇಲ್ಲ ಕೊಡತ್ತಿರ್ತಾರೆ ಡೈಲಿ. ಆದರೆ ಇರಲಿಲ್ಲ ಅಂದ್ರೆ ಹಿಂಗೆ ಇರ್ತಾನೋ. ಮತ್ತು ನಮ್ಮವ್ವಾರ ಆನಂತರ ಹಿಂಗೆ ಪೂರ್ತಿ ಡಬ್ಬಿ ಒಳಗೆ ಚಕ್ಲಿ 5 ಮಾಡಿದರು. ನನ್ನ ಮಗಳು ಅದನ್ನು ಚೆಲ್ಲಾತಿದ್ಲು, ನಮ್ಮ ನನ್ನ ಮಗಳು ಅಟ್ರು ಕೂಡ. ಅದಕ್ಕಾಗಿ ಅವರು ಕ್ಯಾರಿಬ್ಯಾಗ್ ಹಾಕ್ಕೋಬೇಕು, ಡಬ್ಬಿ ಒಂದು ಎಲ್ಲಿದ್ದು ಇರ್ಬೋದು ಅಂತೇಳಿ ಏನು ಮಾಡ್ರಿ ಅಂದ್ರೆ ಕ್ಯಾರಿ ಬ್ಯಾಗ್ ಹಾಕ್ಕೊಂಡ್ರು. ನಮ್ಮ ಅಕ್ಕ ಈಗ ಬಂದು ಏನಂತಂದ್ರೆ ಇದು ಮರನೇ ದಿನ ವ್ಲಾಗ್ ರೀ. ಇದನ್ನು ನಾ ಇದನ್ನು ನಿಮ್ಗೆ ತೋರಿಸ್ತೀನಿ ಏನೇನು ಅಡುಗೆ ಮಾಡ್ಯಾರ ಅಂತೇಳಿ. ಇಲ್ಲೇ ಬೆಳಗ್ಗೆದ್ದು ಉಪ್ಪಿಟ್ಟು, ಚಹಾ, ಅನ್ನ ಮಾಡ್ಯಾರು. ಅನಂತರ ಏನಂತಂದ್ರೆ ತುಪ್ಪ ಕಾಯಿಸಿಟ್ಟು ತೊಗರಿಬೇಳೆ ಪಲ್ಯ, ಚಪಾತಿ. ಆನಂತರ ಇಲ್ಲೇ ಏನಂದರೆ ಹೀರೆಕಾಯಿ ಹಿಂಡಿ ಮಾಡ್ಯಾಳ್ರಿ ನಮ್ಮ ಅಕ್ಕ. ಮಸ್ತಾಗಿತ್ತು. ಅದನ್ನು ನಾಳೆ ವ್ಲಾಗ್ನಾಗ ನಿಮಗೆ ತೋರಿಸ್ತೇನೆ ರೀ. ಭಾರಿ ಟೇಸ್ಟಾಗಿತ್ತು ನೋಡಿರಿ. ಎಷ್ಟು ಟೈಮ್ 8 ಗಂಟೆಗೆ ಐತ್ರಿ. ಎಲ್ಲ ಅಡುಗೆ ಆಗೈತೆ ರೀ ನಮ್ಮ ಊರಾಗ. ಮೊಸರು ನೋಡಿರಿ, ಕೆನೆ ಮೊಸರು.